ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಕ್ರಿಯೇಟರ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮೊಂದು ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಇನ್ನೂ ನಿಮ್ಮೊಂದು ಯೂಟ್ಯೂಬ್ ಚಾನಲ್ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿಲ್ಲ ಅಂತೇಳಿ ಈ ಒಂದು ವಿಡಿಯೋ ನೋಡ್ತಾ ಇದ್ದಾರೆ. ಜಸ್ಟ್ ಏನಲ್ಲ, ಕೇವಲ 24 ಗಂಟೆಯಲ್ಲಿ ಜಸ್ಟ್ ಅದು ಒಂದು ಮೊಬೈಲ್ ಫೋನ್ ಮೂಲಕ ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ 4000 ವಾಚ್ ಅವರ್ಸ್ ಈಸಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಕಂಪ್ಲೀಟ್ ಮಾಡೋಂತ ನಾನು ನಿಮಗೆ ಈ ಒಂದು ಸಂಪೂರ್ಣವಾಗಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇದಾಗಿ ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರಿಗೆ ಹೇಳ್ಬೇಕ್ರೆ, ಈ ರೀತಿ ಒಂದು ವಿಡಿಯೋ ಮಾಡೋದು ತುಂಬ ಕಷ್ಟ. ಯೂಟ್ಯೂಬ್ನಲ್ಲಿ ಒಂದು ಇಲ್ಲಿಗಲ್, ಯಾಕಂದರೆ ಈ ರೀತಿ ವಿಡಿಯೋ ಮಾಡಿದ್ರೆ ನಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಆದ್ರೆ ಒಟ್ಟು ನಾ ಯಾಕೆ ವಿಡಿಯೋ ಮಾಡ್ತಾಯಿದ್ರೆ ನಿಮಗೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಪ್ಪ, ನಾನು ಕೂಡ ಹೊಸದಾಗಿ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದಾಗ ಆ 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದೆ ಅಂತ ನನಗೆ ಗೊತ್ತು. ಆ ಕಷ್ಟ ನಿಮಗೂ ಕೂಡ ಆಗಬಾರ್ದು. ಆ ಒಂದು ಕಾರಣಕ್ಕೋಸ್ಕರ ನನಗೆ ಈ ಒಂದು ತುಂಬ ಸಿಂಪಲ್, ಕೇವಲ 24 ಗಂಟೆಯಲ್ಲಿ ಅಂದರೆ 24 ಅವರ್ಸಲ್ಲಿ ಕೇವಲ ಒಂದೇ ದಿನದಲ್ಲಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ 4000 ವಾಚ್ ಅವರ್ಸ್, ಅದು ಪಬ್ಲಿಕ್ ವಾಚ್ ಅವರ್ಸ್ ಯಾವ ರೀತಿ ಕಂಪ್ಲೀಟ್ ಮಾಡೋದು ಅಂದರೆ ನನಗೆ ಈ ಒಂದು ಸಂಪೂರ್ಣ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡೋದು ತುಂಬ ಸಿಂಪಲ್. ಈಸಿಯಾಗಿ ನೀವು ಕಂಪ್ಲೀಟ್ ಮಾಡ್ಕೊಳ್ಳೋದು 4000 ವಾಚ್ ಅವರ್ಸ್ ಪಬ್ಲಿಕ್ ವಾಚ್ ಅವರ್ಸ್, ಅದು ಜಸ್ಟ್ ಒಂದು ಮೊಬೈಲ್ ಫೋನ್ ಮೂಲಕ. ಅದು ಯಾವ ರೀತಿ ಕಂಪ್ಲೀಟ್ ಮಾಡೋದು ಏನು ಎಲ್ಲ ನನಗೆ ಈ ಒಂದು ಸಂಪೂರ್ಣವಾಗಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಅದಕ್ಕಿಂತ ಮುಂಚೆ ಹೇಳ್ತೇನೆ, ಜಸ್ಟ್ ನೀವು ಈ ಒಂದು ವಿಡಿಯೋ ನೋಡಿದ್ರೆ ಸಾಕು, 4000 ವಾಚ್ ಅವರ್ಸ್ ಕಂಪ್ಲೀಟ್ ಆದಂಗೆ ನಿಮ್ಮದು. ಅದು ಯಾವ ರೀತಿ ನೋಡೋಣ ಅಂತ ಇವತ್ತೊಂದು ಸ್ಟಾರ್ಟ್ ಮಾಡಿ. ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋದು ಮುಂಚೆ ಇನ್ನೂ ನಮ್ಮೊಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ನೋಡ್ತಾರೆ ಪ್ಲೀಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ, ಹಾಗೆ ಬಟನ್ ಟನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಎಲ್ಲರಿಗೂ ಕೂಡ ಮನೆಯಿಂದ ರಿಕ್ವೆಸ್ಟ್ ಕೈ ಮುಗಿತೇನೆ. ಏನಪ್ಪ ಅಂದ್ರೆ, ಈ ಒಂದು ವಿಡಿಯೋಗೆ ಯಾವುದೇ ರೀತಿ ಮೈಕ್ ಯೂಸ್ ಮಾಡಲ್ಲ, ಸ್ವಲ್ಪ ಮೈಕ್ ಪ್ರಾಬ್ಲಮ್ ಇದೆ, ಅದಕ್ಕೋಸ್ಕರ ಅಡ್ಜಸ್ಟ್ ಮಾಡ್ಕೊಳ್ಳಿ. ವಿದೌಟ್ ಮೈಕು ವಾಯ್ಸ್ ಯಾವ ರೀತಿ ಬರುತ್ತೆ ಗೊತ್ತಿಲ್ಲ, ಅದ್ರ ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲು ನೀವು 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಬೇಕಾದ್ರೆ ಇದರಲ್ಲಿ ಎರಡು ದಾರಿ ಇದೆ. ಎರಡು ದಾರಿ ಅಂದರೆ ಇದನ್ನು ಮೇನ್ ಇಂಪಾರ್ಟೆಂಟ್ ನೀವು ಅರ್ಥ ಮಾಡ್ಕೊಳ್ಳಿ. ಎರಡು ದಾರಿ ಇದೆ. ಮೊದಲನೇ ದಾರಿ ಬಂದ್ಬಿಟ್ಟು ನೀವು ಶಾರ್ಟ್ಕಟ್ ಮೂಲಕ ಹೋಗಿ 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಕೊಳ್ಬೋದು. ಸೆಕೆಂಡ್ ದಾರಿ ಬಂದ್ಬಿಟ್ಟು ನೀವು ಸ್ಟೇಟ್ ಹೋಗಿ 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಕೊಳ್ಬೋದು. ಇದರಲ್ಲಿ ನಾನು ನಿಮಗೆ ಈ ಎರಡು ದಾರಿ ಹೇಳ್ತೀನಿ. ನಾನು ನಿಮಗೆ ಅಂದರೆ ಈ ಎರಡು ದಾರಿ ನಿಮಗೆ ಹೇಳಿದ್ರೆ ಬೆಟರ್, ತುಂಬ ಯೂಸ್ಫುಲ್ ಆಗುತ್ತೆ. ಈ ಎರಡು ದಾರಿ ಯಾವ ದಾರಿ ಮೂಲಕ ಮಾಡ್ಕೊಳ್ಬೋದು, ಯಾವ ದಾರಿ ಮೂಲಕ ಮಾಡಬಾರ್ದು ಎಲ್ಲ ನಾನು ನಿಮ್ಗೆ ಹೇಳ್ತೇನೆ. ತುಂಬ ಸಿಂಪಲ್, ಎರಡು ದಾರಿ ಹೇಳ್ತೇನೆ. ಈಗ ನಾನು ನಿಮಗೆ ಮೊದಲನೇ ದಾರಿ ಹೇಳ್ತೇನೆ. ಅಂದರೆ ಮೊದಲನೇ ದಾರಿ ಯಾವ ರೀತಿ ಅಂದರೆ ಶಾರ್ಟ್ಕಟ್ ಮೂಲಕ ಹೋಗಿ ಯಾವ ರೀತಿ ಕಂಪ್ಲೀಟ್ ಮಾಡೋದು ಹೇಳ್ತೀನಿ. ಮೊದಲನೇ ದಾರಿ ಬಂದ್ಬಿಟ್ಟು ಶಾರ್ಟ್ಕಟ್ ಮೂಲಕ ಹೋಗಿ ಬೇಗ 4000 ವಾಚ್ ಅವರ್ಸ್ ಕಂಪ್ಲೀಟ್, ಅದು ಕೇವಲ 24 ಗಂಟೆಯಲ್ಲಿ ಯಾವ ರೀತಿ ಕಂಪ್ಲೀಟ್ ಮಾಡೋದು. ತುಂಬ ಸಿಂಪಲ್. ಯಾವ ರೀತಿ ಅಂದ್ರೆ ಏನು ಮಾಡಿದ್ರೆ, ಜಸ್ಟ್ ನೀವು 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಬೇಕಾದ್ರೆ ಜಸ್ಟ್ ನಿಮ್ಮ ಹತ್ರ ಒಂದು ಮೊಬೈಲ್ ಫೋನ್ ಇರಬೇಕು. ಮೊಬೈಲ್ ಫೋನ್ ಅಂದರೆ ಈಗ ನಿಮ್ಮ ಫ್ರೆಂಡ್, ಎಕ್ಸಾಂಪಲ್ ಹೇಳ್ತಾ ಇದ್ದೀನಿಲ್ಲ, ನಿಮ್ಮ ಫ್ರೆಂಡ್ ಆಗಿರ್ಬೋದು, ನಿಮ್ಮ ತಾಯಿ ಆಗಿರ್ಬೋದು, ನಿಮ್ಮ ಫಾದರ್ ಆಗಿರ್ಬೋದು, ನಿಮ್ಮ ಬ್ರದರ್ ಆಗಿರ್ಬೋದು, ಯಾರದೇ ಒಂದು ಮೊಬೈಲ್ ತೊಗೊಳ್ಳಿ. ಮೇನ್ ಇಂಪಾರ್ಟೆಂಟ್ ಮೊಬೈಲ್ ತೊಗೊಳ್ಳಿ. ಮೊಬೈಲ್ ತೊಗೊಂಡ ನಂತರ ನೀವು ಏನು ಮಾಡ್ಬೇಕಾರೆ, ತುಂಬ ಸಿಂಪಲ್ ಕ್ಲಿಯರಾಗಿ ಹೇಳ್ಬೇಕಾರೆ, ಆ ಮೊಬೈಲ್ನಲ್ಲಿ ನಿಮ್ಮ ಒಂದು ಇಮೇಲ್ ಐ ಡಿ ಯಾವುದೇ ರೀತಿ ಲಿಂಕ್ ಇರಬಾರ್ದು. ಅಂದರೆ ಇಮೇಲ್ ಐ ಡಿ ಲಾಗಿನ್ ಆಗಿರಬಾರ್ದು. ಮತ್ತು ಅದ್ರ ಜೊತೆಗೆ ನಿಮ್ಮ ಯೂಟ್ಯೂಬ್ ಚಾನಲ್ ಇದ್ದಂಥ ಮೊಬೈಲ್ ಏನಿದೆಯಲ್ಲ, ಈ ಮೊಬೈಲ್ ನನ್ನ ಯೂಟ್ಯೂಬ್ ಚಾನಲ್ ಇದೆ, ಈ ಒಂದು ಮೊಬೈಲ್ ಇಂಟರ್ನೆಟ್ ಆ ಒಂದು ಮೊಬೈಲ್ಗೆ ಕನೆಕ್ಟ್ ಕೊಡಬೇಡಿ. ಯಾವುದೇ ಕಾರಣಕ್ಕೂ ಕನೆಕ್ಟ್ ಕೊಡಬೇಡಿ. ಜಸ್ಟ್ ನೀವೇನು ಮಾಡಬೇಕು, ಯಾಕಂದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಅದಕ್ಕೋಸ್ಕರ ಕನೆಕ್ಟ್ ಯಾವುದೇ ರೀತಿ ಇಂಟರ್ನೆಟ್ ಕೊಡೋಕೋಬೇಡಿ. ಏನು ಮಾಡಿ, ತುಂಬ ಸಿಂಪಲ್, ನಿಮ್ಮ ಬ್ರದರ್ ಆಗಿರೋದು, ನಿಮ್ಮ ಫ್ರೆಂಡ್ ಆಗಿರೋದು, ನಿಮ್ಮ ಫ್ಯಾಮಿಲಿಯಲ್ಲಿ ತುಂಬ ಜನ ಇರ್ತಾರೆ ಮೊಬೈಲ್. ಇತ್ತೀಚೆಗೆ ನೋಡ್ಬೋದು, ಈ ಚಿಕ್ಕ ಹುಡುಗರು ರೈತರು ಕೂಡ ಮೊಬೈಲ್ ಇದೆ. ಜಸ್ಟ್ ನೀವೇನು ಮಾಡಿ, ಅವ್ರ ಮೊಬೈಲ್ ತೊಗೊಳ್ಳಿ. ಅವ್ರ ಮೊಬೈಲ್ ತೊಗೊಂಡು ನೀವು ಜಸ್ಟ್ 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋದು. ಅದು ಹೆಂಗೆ ನಾನು ನಿಮ್ಗೆ ಹೇಳ್ತಾನೆ, ತುಂಬ ಸಿಂಪಲ್. ನೀವೇನು ಮಾಡಿ, ಜಸ್ಟ್ ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಹೋಮ್ ಪೇಜ್ ಈ ರೀತಿ ಬರುತ್ತೆ. ಹೋಮ್ ಪೇಜ್ ಓಪನ್ ಮಾಡಿದ ತಕ್ಷಣ ನೀವು ಸರ್ಚ್ ಮಾಡಬೇಕು. ಸರ್ಚ್ ಏನಂತ ಮಾಡಬೇಕು, ತುಂಬ ಸಿಂಪಲ್. ನೀವೇನು ಮಾಡಿ, ಚಾನಲ್, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡೋಕೆ ಹೋಗ್ಬಿಡಿ. ಏನಂತ ಸರ್ಚ್ ಮಾಡಿ, ನೀವು ಈಗ ಯಾವ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಆ ಒಂದು ವಿಡಿಯೋ ಟೈಟಲ್ ಸರ್ಚ್ ಮಾಡಿ. ಯಾಕಪ್ಪ ಅಂದರೆ ಚಾನಲ್ ಸರ್ಚ್ ಮಾಡಿದ್ರೆ ಏನಂತ ಯೂಟ್ಯೂಬ್ದವ್ರಿಗೆ ಡೌಟ್ ಬರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಿ, ಈಗ ನಾನು ಏನು ಮಾಡ್ತೀನಿ, ಟೈಟಲ್ ಸರ್ಚ್ ಮಾಡ್ತೀನಿ. ಚಾನಲ್ ಸರ್ಚ್ ಮಾಡೋಕೆ ಹೋಗ್ಬಿಡಿ. ಚಾನಲ್ ಹೆಸರು ನೀವೇನು ಮಾಡಿ, ಟೈಟಲ್ ಸರ್ಚ್ ಮಾಡಿ ನಾನು ಏನು ಮಾಡ್ತೀನಿ, ಔ ಟು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಇನ್ ಕನ್ನಡ ಟೆಕ್ ಕ್ರಿಯೇಟರ್ಸ್ ಅಂತ ಸರ್ಚ್ ಮಾಡ್ತೀನಿ ಮೊದಲೇ ನನ್ನ ಚಾನಲ್ಲು. ಅವಾಗ ಏನಾಗುತ್ತೆ, ನೀವು ಈ ರೀತಿ ಸರ್ಚ್ ಮಾಡ್ಕೊಳ್ಳಿ. ನಿಮ್ಮ ಟೈಟಲ್ ಸರ್ಚ್ ಮಾಡ್ಕೊಳ್ಳೋ ಬರುತ್ತೆ. ಸರ್ಚ್ ಮಾಡಿದ ತಕ್ಷಣ ಮೇಲ್ಗಡೆ ವಿಡಿಯೋಗಳು ಬರುತ್ತೆ. ಜಸ್ಟ್ ನೋಡ್ಕೊಳ್ಳಿ. ಈಗ ವಿಡಿಯೋ ಬಂತು ನೋಡಿ, ತುಂಬ ಸಿಂಪಲ್. ಈ ವಿಡಿಯೋ ಬಂತು. ಈಗ ನಾನು ಯೂಟ್ಯೂಬ್ ಚಾನಲ್ ಬಗ್ಗೆ ಒಂದು ವಿಡಿಯೋ ಮಾಡಿದೆ. ಈ ಒಂದು ಎಷ್ಟು ನಿಮಿಷ ಇದೆ, ಮ್ಯಾಕ್ಸಿಮಮ್ ನೋಟು ಈ 10 ನಿಮಿಷ ವಿಡಿಯೋ ಇದೆ. ಜಸ್ಟ್ ಈ 10 ನಿಮಿಷ ವಿಡಿಯೋ ನೀವು ಏನು ಮಾಡಬೇಕು, ನಿಮ್ಮ ಬ್ರದರ್, ನಿಮ್ಮ ಫ್ಯಾಮಿಲಿ ಮೆಂಬರ್ ಅವ್ರ ಮೊಬೈಲ್ ತೊಗೊಂಡಿರ್ತಾರೆ, ಜಸ್ಟ್ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡೋದು. ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಜಸ್ಟ್ ಏನು ಮಾಡೋಂಗಿಲ್ಲ, ಆ ವಿಡಿಯೋ ಯಾವುದೇ ರೀತಿ ಸ್ಕಿಪ್ ಮಾಡದೆ ನೀವು ವಿಡಿಯೋ ನೋಡಬೇಕು. ಈ ರೀತಿ ನೀವು ವಿಡಿಯೋ ನೋಡಿದ್ರೆ ಏನಾಗುತ್ತೆ, ಆಟೋಮೆಟಿಕ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ. ಮತ್ತು ವಿಡಿಯೋ ನೋಡಿದ ತಕ್ಷಣ ಅಂದರೆ ಒಂದೇ ದಿನಕ್ಕೆ ಎಲ್ಲ ವಿಡಿಯೋ ನೋಡೋಂಗಿಲ್ಲ, ಹಂಗಿಲ್ಲ. ಇದರಲ್ಲಿ ಒಂದು ಸ್ವಲ್ಪ ಕಂಡೀಷನ್ ಇರುತ್ತೆ. ಒಂದು ಸ್ವಲ್ಪ ನೀವೇ ಇಲ್ಲಿ ಅಂದರೆ ನಿಮ್ಮ ಮೈಂಡ್ ಯೂಸ್ ಮಾಡಿ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳಿ. ಇಲ್ಲೇ ಟ್ರಿಕ್ಸ್ ಯೂಸ್ ಮಾಡ್ಕೊಳ್ಳಿ. ಏನಪ್ಪ, ತುಂಬ ಸಿಂಪಲ್. ಈಗ ಈ ವಿಡಿಯೋ ಪ್ಲೇ ಆಗ್ತದೆ. ಈ ವಿಡಿಯೋ ಪ್ಲೇ ಆದರೆ ನೀವು ನೋಡೋಂಗಿಲ್ಲ, ಜಸ್ಟ್ ಈ ವಿಡಿಯೋ ಕೊನೆಯವರೆಗೂ ನೋಡೋದು. ನೋಡಿದ ತಕ್ಷಣ ಮತ್ತೆ ನೋಡಬೇಕು, ಒಂದು ಮ್ಯಾಕ್ಸಿಮಮ್ ಮತ್ತೆ ಏನು ಮಾಡೋದು, ಒಂದು 5 ನಿಮಿಷ ಬಿಟ್ಟು ಮತ್ತೆ ಸರ್ಚ್ ಮಾಡೋದು. ಮತ್ತೆ ಇದೇ ವಿಡಿಯೋ ನೋಡೋಂಗಿಲ್ಲ, ಬೇರೆ ವಿಡಿಯೋ ನೋಡೋದು. ಅಂದರೆ ಲಾಂಗ್ ಯಾವ ಒಂದು ವಿಡಿಯೋ ಇದೆ ಆ ಒಂದು ವಿಡಿಯೋ ಬೇರೆ ವಿಡಿಯೋ ನೋಡೋದು. ಮತ್ತೆ ವಾಪಸ್ ಇದೇ ವಿಡಿಯೋ ನೋಡೋದು ಏನಂತ ಯೂಟ್ಯೂಬ್ದವ್ರು ಎಲ್ಗೋರಿದಮ್ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನೀವು ಬೇರೆ ವಿಡಿಯೋ ನೋಡೋದು. ಬೇರೆ ವಿಡಿಯೋ ನೋಡಿದ್ರೆ ಏನಾಗುತ್ತೆ,
ಯೂಟ್ಯೂಬ್ದವ್ರಿಗೆ ಗೊತ್ತಾಗ್ಬಿಡುತ್ತೆ, ಆಡಿಯನ್ಸ್ ಸರ್ಚ್ ಮಾಡಿ ನೋಡ್ತಿದ್ರೆ. ಈಗ ಅವರು ಚಾನಲ್ ಸರ್ಚ್ ಮಾಡ್ತಾ ಇಲ್ಲ, ನೀವು ಟೈಟಲ್ ಸರ್ಚ್ ಮಾಡಿ ನೋಡ್ತಾ ಇದ್ರೆ ಇದು ಇಂಪ್ರೂವ್ ಆಗುತ್ತೆ, ವಿಡಿಯೋ ಕಂಟೆಂಟ್ ಇದೆ ಅದಕ್ಕೋಸ್ಕರ ನೋಡ್ತಾ ಇದ್ರೆ ಅಂತ ಗೊತ್ತಾಗುತ್ತೆ. ಇದರಿಂದ ಏನಾಗುತ್ತೆ, ನಿಮ್ಮ ಯೂಟ್ಯೂಬ್ ಚಾನಲ್ 4,000 ವಾಚರ್ಸ್ ಕಂಪ್ಲೀಟ್ ಆಗುತ್ತೆ. ಹೆಂಗಪ್ಪ ಅಂದರೆ ಎಕ್ಸಾಂಪಲ್ ಹೇಳ್ಬೇಕಾದ್ರೆ 10 ನಿಮಿಷ ವಿಡಿಯೋ ಮ್ಯಾಕ್ಸಿಮಮ್ 100K ಅಂದರೆ 1,00,000 ವ್ಯೂಸ್ ಬಂದರೆ, ಲಕ್ಷವರೆಗೆ ವ್ಯೂ ಹೋಯ್ತು ಅಂದರೆ ಎಷ್ಟಾಯಿತು, 4,000 ವಾಚರ್ಸ್ ಕಂಪ್ಲೀಟ್ ಆಯಿತು. ಈ ರೀತಿ ಮಾಡಿ ನೀವು 4,000 ವಾಚರ್ಸ್ ಕಂಪ್ಲೀಟ್ ಮಾಡಬೇಕು. ಆದ್ರೆ ಬಟ್ ಇದು 24 ಗಂಟೆಯಲ್ಲಿ ಆಗಲ್ಲ. ಆ್ಯಕ್ಚುಲಿ ನಮಗೆ ಎಲ್ಲರಿಗೂ ಹೋಗ್ತಾರೆ ಮ್ಯಾಕ್ಸಿಮಮ್ ಅವ್ರು ಒಂದು 10-15 ದಿನದಲ್ಲಿ ಆರಾಮಾಗಿ ಆಗ್ಬೋದು. 1,000-2,000 ಅಂದರೆ ಟೋಟಲಿ ಒಂದು 30 ದಿನದಲ್ಲಿ ನೀವು 4,000 ವಾಚರ್ಸ್ ಕಂಪ್ಲೀಟ್ ಮಾಡ್ಕೊಳ್ಬೋದು. ಈ ರೀತಿ ಮಾಡಿ ನೀವು ಆರಾಮಾಗಿ ಕಂಪ್ಲೀಟ್ ಮಾಡ್ಕೊಳ್ಬೋದು. ಇದು ಜಸ್ಟ್ ವಿಡಿಯೋ ನೋಡಿ, ಮತ್ತೆ ನೀವು ಇದೇ ವಿಡಿಯೋ ನೋಡಿ ಮತ್ತೆ ವಾಪಸ್ ನೀವು ವಿಡಿಯೋ ನೋಡೋಲ್ಲ. ಜಸ್ಟ್ ಮ್ಯಾಕ್ಸಿಮಮ್ ಅಂದ್ರೆ ಈ ಒಂದು 10-15 ಒಂದು ವಿಡಿಯೋ ನೋಡಿದ್ರೆ, ಒಂದು ಮ್ಯಾಕ್ಸಿಮಮ್ ಅಂದ್ರೆ 4ರಿಂದ 5 ವಿಡಿಯೋ ನೋಡಿದ್ರೆ, 5 ವಿಡಿಯೋ ನೋಡಿದ ತಕ್ಷಣ ನೀವು ನೋಡ್ಕೊ ಮ್ಯಾಕ್ಸಿಮಮ್ ಅಂದರೆ ಒಂದು 3-4 ತಾಸು ಅವರ್ಸ್ ಅಂದರೆ 3-4 ಅವರ್ಸ್ ಏನು ನೋಡ್ಕೊ ಗ್ಯಾಪ್ ಮಾಡ್ಬೇಕು. ಹಂಗೆ ಮೇಲಿನ ಮೇಲೆ ವಿಡಿಯೋ ನೋಡಿದ್ರೆ ಡೌಟ್ ಬರುತ್ತೆ, ಯಾಕಂದರೆ IP ಅಡ್ರೆಸ್ ಇದಾಗುತ್ತೆ. ಅದಕ್ಕೋಸ್ಕರ ನೀವೇನು ನೋಡಿ ಸ್ವಲ್ಪ ತಾಳ್ಮೆಯಿಂದ ಒಂದು ಸ್ವಲ್ಪ 1 ಅವರ್ಸ್ 2 ಅವರ್ಸ್ 3 ಅವರ್ಸ್ ಬಿಟ್ಟು ಮತ್ತೊಂದು ವಿಡಿಯೋ ನೋಡಿ. ಈ ರೀತಿ ಮಾಡಿ ನೀವೇನು ಮಾಡ್ಬೋದು, 4,000 ವಾಚರ್ಸ್ ಕಂಪ್ಲೀಟ್ ಆಗ್ಬೋದು, ಅಂದರೆ ಮಾಡ್ಬೋದು. ಇದು ನಿಮಗೆ ಮೊದಲನೇ ದಾರಿ, ಇದರಿಂದ ಮಾಡ್ಬೋದು. ಮತ್ತು ಅದ್ರ ಜೊತೆ ಇಂಪಾರ್ಟೆಂಟ್ ಹೇಳ್ತಾನೆ, ಮೊಬೈಲ್ ಇಂಟರ್ನೆಟ್ ಕೊಡೋಕ್ಬಿಡಿ. ಯೂಟ್ಯೂಬ್ ಚಾನಲ್ ಇದ್ದಂತ ಇಮೇಲ್ ID ಇದೆಲ್ಲ, ಆ ಒಂದು ಯೂಟ್ಯೂಬ್ ಚಾನಲ್ ಇದ್ದ ಮೂಲಕ ಮಾಡೋಕ್ಕೋಗ್ಬಿಡಿ ದಯವಿಟ್ಟು. ಆ ಒಂದು ಮೊಬೈಲ್ ಮೂಲಕ ಮಾಡೋಕ್ಬಿಡಿ. ಮತ್ತು ನೀವು ಒಂದು ಯೂಟ್ಯೂಬ್ ಚಾನಲ್ ಇದ್ದಂಥ ಮೊಬೈಲ್ ಏನಿದೆಲ್ಲ ಅಪ್ಲೋಡ್ ಮಾಡುವಂಥ ಇಂಟರ್ನೆಟ್, ಆ ಒಂದು ಇಂಟರ್ನೆಟ್ ನಿಮ್ಮ ಯಾವ ಒಂದು ಮೊಬೈಲ್ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಬೇಕಂತಾರೆ ಅದಕ್ಕೂ ಕೊಡಕ್ಕೆ ಹೋಗ್ಬಿಡಿ. ಯಾಕಂದ್ರೆ ತುಂಬ ಇಂಪಾರ್ಟೆಂಟ್, ಯೂಟ್ಯೂಬ್ ತುಂಬ ಹೆಚ್ಚಾಗಿದೆ. ಈ ರೀತಿ ಮಾಡಿ ನೀವು 4,000 ವಾಚರ್ಸ್ ಕಂಪ್ಲೀಟ್ ಮಾಡ್ಕೋಬೋದು. ಇದು ಮೊದಲನೇ ದಾರಿ. ಅಂದರೆ ನಿಮ್ಮ 10-15 ಫ್ರೆಂಡ್ಸ್ ಅನ್ನೋದು ಎಲ್ಲರಿಗಿದ್ದಾರೆ. ಈಗಿನ ದಿನದಲ್ಲಿ ನಾನು ಹುಟ್ಟಿದ ಕೂಸು ಕೂಡ ಇದೆ ಮೊಬೈಲು. ಈ ರೀತಿ ಮಾಡಿ ನೀವು ಯೂಸ್ ಮಾಡ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ಬೋದು. ಇನ್ನು ನೆಕ್ಸ್ಟ್ ಸೆಕೆಂಡ್ ದಾರಿ, ಈ ದಾರಿ ಏನಿದೆಲ್ಲ ಇದು 2ನೇ ದಾರಿ. ಈ ಒಂದು ದಾರಿ ಬಂದ್ಬಿಟ್ಟು ಸ್ಟೇಟ್, ಯಾವುದೇ ರೀತಿ ಇದರಲ್ಲಿ ಏನು ಮಾಡೋಲ್ಲ, ಜಸ್ಟ್ ಸ್ಟೇಟ್ ಆಗಿ ಕಂಪ್ಲೀಟ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಕಂಪ್ಲೀಟ್ ಮಾಡೋದು, ತುಂಬ ಸಿಂಪಲ್. ಟ್ರೆಂಡಿಂಗ್ ಟಾಪಿಕ್ ಮೇಲ್ಗಡೆ ವಿಡಿಯೋ ಮಾಡಬೇಕು. ಟ್ರೆಂಡಿಂಗ್ ಟಾಪಿಕ್ ಅಂದರೆ ಎಕ್ಸಾಂಪಲ್ ನಾನು ಸೈಡ್ ಮೊಬೈಲ್ ಸ್ಕ್ರೀನ್ ಕಡೆ ಆಫ್ ಮಾಡ್ತೀನಿ. ಈಗ ಟ್ರೆಂಡಿಂಗ್ ಏನಿದೆ ಪ್ರೆಸೆಂಟ್ ಏನು ಟ್ರೆಂಡ್ ಇದೆ ಅದೇ ಒಂದು ಟಾಪಿಕ್ ಬಗ್ಗೆ ನೀವು ವಿಡಿಯೋ ಮಾಡಬೇಕು. ಆ ಒಂದು ವಿಡಿಯೋ ನೀವು ಪ್ರತಿದಿನ ವಿಡಿಯೋ ಮಾಡಬೇಕು. ಮತ್ತು ಅದ್ರ ಜೊತೆ ಆ ಒಂದು ವಿಡಿಯೋ ಲೆಂತ್ ಮ್ಯಾಕ್ಸಿಮಮ್ ಅಂದರೆ 10 ನಿಮಿಷ ಇರಬೇಕು. 10 ನಿಮಿಷ ಇರೋರಿಗೆ ನೀವು ಏನು ಮಾಡಬೇಕು, ಟ್ರೆಂಡಿಂಗ್ ಟಾಪಿಕ್ ಮೇಲ್ಗಡೆ ವಿಡಿಯೋ ಮಾಡಬೇಕು, ಅಪ್ಲೋಡ್ ಮಾಡಬೇಕು. ಈ ಅಪ್ಲೋಡ್ ಮಾಡಿದ ತಕ್ಷಣ ನೀವು ಏನು ಮಾಡೋ ಅವಶ್ಯಕತೆ ಇಲ್ಲ, ಒಳ್ಳೆ ರೀತಿ ತಮ್ಮನೇಲಿ ಟೈಟಲ್ ಎಲ್ಲ ಹಾಕಿದ್ರೆ ಆಟೋಮೆಟಿಕ್ ವಿಡಿಯೋ ರಿಕಮೆಂಡ್ ಆಗುತ್ತೆ. ಅದರಿಂದ ನಿಮ್ಮ ಒಂದೇ ಒಂದು ವಿಡಿಯೋ ಏನಾದರೂ ಲಕ್ ಹೇಳೋಕ್ಕಾಗಲ್ಲ, ಯಾವ ಟೈಮ್ನಲ್ಲಿ ಏನು ಚಾನ್ಸ್ ಏನು ಬದಲಾಗುತ್ತೆ, ಯಾರು ಅನಿವಾರ್ಯ ಚೇಂಜ್ ಆಗುತ್ತೋ ಗೊತ್ತಾಗಲ್ಲ ಟೈಮಿಂಗ್ ಮೇಲೆ. ನೀವು ನೋಡಿ ಒಂದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಮ ಯೂಟ್ಯೂಬ್ ಚಾನಲ್ 4,000 ವಾಚರ್ಸ್ ಕಂಪ್ಲೀಟ್ ಮಾಡ್ಬೋದು, ಆರಾಮಾಗಿ ಆಗುತ್ತೆ. ಹೆಂಗಂದ್ರೆ ಈಗ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ, ಒಂದು ವಿಡಿಯೋ 10 ನಿಮಿಷದ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ, ಆ ಒಂದು ವಿಡಿಯೋ 1 ಲಕ್ಷ ಜನ ನೋಡಿದರೆ, 1 ಲಕ್ಷ ಜನ ನೋಡಿದರೆ ಏನಾಗುತ್ತೆ, 10 ನಿಮಿಷ ಅಂದರೆ ಒಂದು ವಿಡಿಯೋ 10 ನಿಮಿಷ ಇದ್ದು 1 ಲಕ್ಷ ಜನ ನೋಡಿದರೆ ಎಷ್ಟಾಗುತ್ತೆ, 4,000 ವಾಚರ್ಸ್ ಕಂಪ್ಲೀಟ್ ಆಯಿತು. ಇದರಿಂದ ನಿಮ್ಗೆ ಏನು ಬೇಕು, ಆರಾಮಾಗಿ ಕಂಪ್ಲೀಟ್ ಇರುತ್ತೆ. ಆದರೆ ಬಟ್ ಈ ದಾರಿ ಅನ್ನೋದು ತುಂಬ ಕಷ್ಟ ಹೋಗ್ಬೇಕಾದ್ರೆ. ಯಾಕಂದರೆ ಸ್ಟೇಟ್ ಹೋಗ್ಬೇಕಾದ್ರೆ ತುಂಬ ದೂರ ನೀವು ಪ್ರಯಾಣ ಮಾಡಬೇಕು. ಅದು ಬಟ್ ನಾನು ನಿಮಗೆ ಮೊದಲನೇ ದಾರಿ ಹೇಳಿದ್ದೀನಲ್ಲ, ಆ ಮೊದಲನೇ ದಾರಿ ಶಾರ್ಟ್ಕಟ್, ಡೈರೆಕ್ಟ್ ಹೋಗ್ಬೋದು. ಇದರಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವೇ ಡಿಸೈಡ್ ಮಾಡಿ. ಆದ್ರೆ ಬಟ್ ನಾನು ನಿಮ್ಗೆ ಹೇಳ್ತೀನಿ, ಎಲ್ಲರಿಗೂ ಹೇಳೋದು ಇಷ್ಟೇ, ಅದರಿಂದ ನೀವು ಪ್ರಾಬ್ಲಮ್ ಆಗಲ್ಲ. ಅದ್ರ ಬಟ್ ನಾನು ಹೇಳಿದೆ ಅದನ್ನೆಲ್ಲ ಫಾಲೋ ಮಾಡಿ, ಇದರಿಂದ ಏನು ಕೂಡ ಪ್ರಾಬ್ಲಮ್ ಆಗಲ್ಲ. ಅದ್ರ ಬಟ್ಟು ಇದು ಒಳ್ಳೆ ದಾರಿಯಲ್ಲಿ ಹೋಗುತ್ತೆ, ಅದು ಕೆಟ್ಟ ದಾರಿಯಿಂದ ಹೋಗುತ್ತೆ ಅಷ್ಟೇ. ಅಂದರೆ ಬೇಗ ಹೋಗಿ ಮುಟ್ಟುತ್ತೀರ. ಅದ್ರ ಬಟ್ ಇದು ಸತತ ಏಕ ಹೋಗಬೇಕು, ಅಂದರೆ ಸ್ಟೇಟ್ ಹೋಗಿ ಮುಟ್ತಾರೆ. ಸ್ವಲ್ಪ ಇದು ಟೈಮಿಂಗ್ ತೊಗೊಳುತ್ತೆ, ಅದು ಟೈಮ್ ತಗೊಲ್ಲ ಅಷ್ಟೇ. ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಟ್ರೆಂಡಿಂಗ್ ಟಾಪಿಕ್ ಮೇಲೆ ವಿಡಿಯೋ ಕವರ್ ಮಾಡಿದ್ರೆ ಆಟೋಮೆಟಿಕ್ ವಿಡಿಯೋ ನೋಡ್ತಾರೆ. ಅದರಿಂದ 4,000 ವಾಚರ್ಸ್ ಏನಲ್ಲ, ಆರಾಮಾಗಿ ಕಂಪ್ಲೀಟ್ ಆಗುತ್ತೆ. ಜಸ್ಟ್ ನಾನು ನಿಮ್ಗೆ ಹೇಳ್ಬೇಕಾದ್ರೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಏನಾದರೂ ಅಂದರೆ ಏನಾದರೂ ಅಪ್ಪಿತಪ್ಪಿ ಏನಾದರೂ ನಿಮ್ಮ ವಿಡಿಯೋ ಜಸ್ಟ್ ಒಂದು ಕ್ಲಿಕ್ ಆಯ್ತಪ್ಪ ಅಂದರೆ ಒಂದು ಸಬ್ಸ್ಕ್ರೈಬ್ ಆಗಿರ್ಬೋದು, 4,000 ವಾಚರ್ಸ್ ಜಸ್ಟ್ ಒಂದೇ ಅವರ್ಸ್ನಲ್ಲಿ ಕಂಪ್ಲೀಟ್ ಆಗುತ್ತೆ. ಎಕ್ಸಾಂಪಲ್ ನನ್ನ ಚಾನಲ್ ನಾನೇ ಆಗಿದೆ. ನನ್ನ ಚಾನಲ್ IPLನಿಂದನೇ ವೈರಲ್ ಆಗಿದೆ. IPLನಿಂದ ನನ್ನ ಚಾನಲ್ 4,000 ವಾಚರ್ಸ್ ಕಂಪ್ಲೀಟ್ ಆಗಿದೆ. ಆವಾಗ IPL ಇದನ್ನು ನೋಡೋದು ಯಾವ ರೀತಿ ಅಂತ ಮಾಡಿದೆ, ಅದರಿಂದ ಕಂಪ್ಲೀಟ್ ಆಯಿತು. ಆ ವರ್ಡ್ ಹೇಳೋದು ಬೇಡ, ನನಗೆ ಪ್ರಾಬ್ಲಮ್. ಅದಕ್ಕೋಸ್ಕರ ಅದರಿಂದ ನನ್ನ ಚಾನಲ್ 4,000 ವಾಚರ್ಸ್ ಕಂಪ್ಲೀಟ್ ಆಗಿದೆ. ಅದಕ್ಕೋಸ್ಕರ ಟ್ರೆಂಡಿಂಗ್ ಟಾಪಿಕ್ ಮೇಲೆ ವಿಡಿಯೋ ಮಾಡಿದ್ರೆ ಆಟೋಮೆಟಿಕ್ ಕಂಪ್ಲೀಟ್ ಆಗುತ್ತೆ. ಆದ್ರೆ ಒಟ್ಟೆ ಈ 2 ದಾರಿಯಲ್ಲೇ ನಮಗೆ ಹೇಳ್ಬೇಕಾರೆ ಅದು ಹೋಗುತ್ತೆ, ಅದು ಹೋಗಿ ಅಲ್ಲೇ ತಲುಪುತ್ತೆ, ಇದು ಹೋಗಿ ಅಲ್ಲೇ ತಲುಪುತ್ತೆ. ಆದ್ರೆ ಒಟ್ಟು ಇದರಲ್ಲಿ ಯಾವುದು ಬೇಕು ನಿಮಗೆ ಡಿಸೈಡ್ ಮಾಡ್ಕೊಳ್ಳಿ. ಎಲ್ಲರಿಗೂ ಹೇಳೋದು ಅಷ್ಟೇ, ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡಿ. ಅದು ಬಿಟ್ಟರೆ ಏನು ಮಾಡೋಕ್ಕೋಗ್ರಿ. 4,000 ವಾಚರ್ಸ್ ಕಂಪ್ಲೀಟ್ ಮಾಡೋದು ನೀವು ಅನ್ಬೋದು, ಬ್ರದರ್ ದುಡ್ಡು ಕೊಟ್ಟು ಮಾಡಿಸ್ಕೋಬೋದು. ಅದೇನು ದೊಡ್ಡ ಮ್ಯಾಟ್ರ್ ಅಲ್ಲ, ಮಾಡುತ್ತಾರೆ, ಕಂಪ್ಲೀಟ್ ಆಗುತ್ತೆ. ಆದ್ರೆ ಬಟ್ ಆ 4,000 ವಾಚರ್ಸ್ ನೀವು ದುಡ್ಡು ಕೊಟ್ಟು ತೊಗೊಂಡ್ರು ಪ್ರಯೋಜನ ಇಲ್ಲ. ಯಾಕಂದರೆ ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆದ ತಕ್ಷಣ ದುಡ್ಡು ಬರಲ್ಲ. ಯೂಟ್ಯೂಬ್ನಲ್ಲಿ ರೀಚ್ ಸಿಗಬೇಕು, ವ್ಯೂಸ್ ಬರಬೇಕು, ವೈರಲ್ ಆಗಬೇಕು. ಅವಾಗ ಮಾತ್ರ ನೀವು ಚಾನಲ್ ದುಡ್ಡು ಕೊಟ್ಟು ಮೌಂಟೇಶನ್ ಮಾಡ್ಕೊಂಡ್ರೆ ಅದೇನು ವ್ಯಾಲ್ಯೂ ಇರಲ್ಲ. ನಿಮ್ಮ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಯಾರೂ ನೋಡಲ್ಲ, ನಿಮ್ಮನ್ನ ಇಷ್ಟಪಟ್ಟು ಬಂದಿರಲ್ಲ. ಯಾಕಂದ್ರೆ ನೀವು ದುಡ್ಡು ಕಟ್ಟಿ ಖರೀದಿ ಮಾಡಿರ್ತೀರ. ಅದಕ್ಕೋಸ್ಕರ ಆ ರೀತಿ ಮಾಡೋಕ್ಕೋಗ್ಬಿಡಿ.
ಒಂದು ಸ್ವಲ್ಪ ತಡ ಆದರೂ ಕೂಡ ಏನು ಮಾಡಿ ನಿಮ್ಮ ಮೊಬೈಲಿಂದ ನೀವೇ ನೋಡ್ಕೊಳ್ಬೋದು. ಅಷ್ಟು ಇಷ್ಟು ನನ್ನ ಕಡಿಮೆ ಇಂದ ನಿಮ್ಮ ಮೊಬೈಲಿಂದ ನೀವೇ ಮಾಡ್ಕೊಳ್ಬೋದು. ಮತ್ತು ಈ ಹೇಳಿದ್ನಲ್ಲ ಈ ಸೆಕೆಂಡ್ದಾರಿ ನೀವೇ ಪ್ರತಿದಿನ ವೀಡಿಯೋ ಅಪ್ ಮಾಡಿ ಆಟೋಮೆಟಿಕ್ ಕಂಪ್ಲೀಟ್ ಆಗುತ್ತೆ. ಇಷ್ಟು ಮಾಡಬೇಕು. ಇಷ್ಟು ಮಾಡಿದರೆ 100% ನಿಮ್ಮೊಂದು ಚಾನಲ್ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ. ಇದಕ್ಕಿಂತ ಮೇಲ್ಗಡೆ ನನಗೆ ಮತ್ತೊಂದು ಬೇಕಪ್ಪ, ನಿಮಗೋಸ್ಕರ ಮತ್ತೊಂದು ಟ್ರಿಕ್ಸ್ ಇದೆ. ಆ ಟ್ರಿಕ್ಸ್ ಈ ಒಂದು ವಿಡಿಯೋದಲ್ಲ, ಮತ್ತೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳೋಣ. ಅದೇನು ಹೇಳೋಣ ನಮಗೆ ನೆಕ್ಸ್ಟ್ ಹೇಳ್ತೀನಿ ಅಂತ. ಏನಿಲ್ಲ, ತುಂಬ ಸಿಂಪಲ್. ಎಲ್ಲ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಯಾರಲ್ಲ ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬ ಸಿಂಪಲ್. 24 ಗಂಟೆನೂ ಬೇಡ ನಿಮಗೆ. ಜಸ್ಟ್ ಒಂದು ವಿಡಿಯೋ ಇರೋದು, ಜಸ್ಟ್ ಒಂದು ಕ್ಲಿಕ್ ಆದರೆ ಸಾಕು, 4000 ವಾಚ್ ಅವರ್ಸ್ ಕಂಪ್ಲೀಟ್ ಇತ್ತು. ಏನಿಲ್ಲ, ತುಂಬ ಸಿಂಪಲ್. ನಮಗೆ ಈ 4000 ವಾಚ್ ಅವರ್ಸ್ ಅದು ಜಸ್ಟ್ ಒಂದು ಮೊಬೈಲ್ ಫೋನ್ ಮೂಲಕ ಯಾವ ರೀತಿ ಕಂಪ್ಲೀಟ್ ಮಾಡೋದು ಅಂತ ಹೇಳಿದ್ರೆ, ಯಾವ ರೀತಿ ಅನಿಸಿತ್ತು ವಿಡಿಯೋ ಚಿಕ್ಕದಾಗಿ ಅನಿಸಿಲ್ಲ ಕಮೆಂಟಿಗೆ. ಅದ್ರ ಜೊತೆಗೆ ಈ ಒಂದು ಜಾಸ್ತಿ ರಿಸ್ಕ್ ತೊಗೊಂಡು ವಿಡಿಯೋ ಮಾಡಿದ್ದೀನಿ. ಯಾಕಂದರೆ ಇಷ್ಟೆಲ್ಲ ಹೇಳೋದಂದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದ್ರ ಬಟ್ ಯಾಕೆ ಅಂತಂದರೆ ನಾನು ನಿಮ್ಮ ಯೂಟ್ಯೂಬರ್, ನಿಮಗೋಸ್ಕರ ಇದ್ದೀನಿ, ಇದು ಇರೋದೇ ನಿಮಗೋಸ್ಕರ ಅಂತ ಇವತ್ತೊಂದು ಮುಗಿಸ್ತೀವಿ. ಪ್ರತಿ ಒಬ್ಬ ಸ್ಪಾಮರ್ಸಲ್ಲಿ ಕೂಡ ಮತ್ತೆ ನನಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೆ ವಿಡಿಯೋ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೆ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.